ಎಲ್ಲರಿಗೂ ನಮಸ್ಕಾರ. Dear students, welcome back to the 45 session of our sociology class or 5th semester belonging to University of Mysore. I am Dr. Mohan Kumar KS, working as Assistant Professor, Department of Sociology in Government Facilitated College, Alur. ವಿದ್ಯಾರ್ಥಿಗಳೇ, ಈಗ ನಾವು 5ನೇ ಸೆಮಿಸ್ಟರ್ನ ರೂರಲ್ ಸೊಸೈಟಿ ಅಂಡ್ ರೀಕನ್ಸ್ಟ್ರಕ್ಷನ್ ಗ್ರಾಮೀಣ ಸಮಾಜ ಮತ್ತು ಪುನರ್ನಿರ್ಮಾಣ ಪತ್ರಿಕೆಯ 4ನೇ ಚಾಪ್ಟರ್ ರೂರಲ್ ರೀಕನ್ಸ್ಟ್ರಕ್ಷನ್ ಅಂಡ್ ಟ್ರಾನ್ಸಿಷನ್ ಗ್ರಾಮೀಣ ಪುನರ್ನಿರ್ಮಾಣ ಮತ್ತು ಪರಿವರ್ತನೆಗೆ ಸಂಬಂಧಿಸಿದಂತೆ 45ನೇ ಸೆಷನ್ ಸ್ವಚ್ಛ ಭಾರತ್ ಅಭಿಯಾನ ನೀಡ್ ಅಂಡ್ ಪ್ರೋಗ್ರಾಮ್ ಗೈಡ್ಲೈನ್ಸ್, ಸ್ವಚ್ಛ ಭಾರತ ಅಭಿಯಾನ ಅಗತ್ಯ ಮತ್ತು ಕಾರ್ಯಕ್ರಮ ಮಾರ್ಗಸೂಚಿಗಳು ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈಗ ನಾವು ಸ್ವಚ್ಛ ಭಾರತ್ ಅಭಿಯಾನದ ಪೀಠಿಕೆ ಬಗ್ಗೆ ತಿಳಿದುಕೊಳ್ಳೋಣ. ಸ್ವಚ್ಛ ಭಾರತ್ ಮಿಷನ್ ವಾಸ್ ಲಾಂಚ್ಡ್ ಬೈ ಅವರ್ Honorable Prime Minister Shri Narendra Modi on October 2, 2014, with Mahatma Gandhi as the inspiration to create a clean India of his dream by 2019. On his 150th birth anniversary, he quoted the words of Mahatma Gandhi, "Sanitation is more important than independence." Government of India launched this movement to solve the sanitation and waste management problem and make India a clean country. The basic objective behind the Swachh Bharat mission is to create sanitation facilities for all and eliminate completely the unhealthy practice of open defecation. ಸ್ವಚ್ಛ ಭಾರತ್ ಮಿಷನ್ ಅನ್ನು ನಾವು ಗೌರವದಿಂದ ಪ್ರಾರಂಭಿಸಿದ್ದೇವೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಅಕ್ಟೋಬರ್ 2, 2014ರಂದು ಮಹಾತ್ಮ ಗಾಂಧೀಜಿಯವರ ಸ್ಫೂರ್ತಿಯೊಂದಿಗೆ 2019ರ ಹೊತ್ತಿಗೆ ಅವರ 150ನೇ ಜನ್ಮ ದಿನಾಚರಣೆಯಂದು ಅವರ ಕನಸಿನ ಸ್ವಚ್ಛ ಭಾರತವನ್ನ ರಚಿಸಿದರು. ಅವರು ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯಕ್ಕಿಂತ ನೈರ್ಮಲ್ಯ ಮುಖ್ಯ ಎಂಬ ಮಾತುಗಳನ್ನು ಉಲ್ಲೇಖಿಸಿದರು. ಭಾರತ ಸರ್ಕಾರವು ನೈರ್ಮಲ್ಯ ಮತ್ತು ತ್ಯಾಜ್ಯ ನಿರ್ವಹಣೆ ಸಮಸ್ಯೆಯನ್ನು ಪರಿಹರಿಸಲು ಮತ್ತು ಭಾರತವನ್ನು ಸ್ವಚ್ಛ ದೇಶವನ್ನಾಗಿ ಮಾಡಲು ಈ ಚಳುವಳಿಯನ್ನು ಆರಂಭಿಸಿದರು. ಸ್ವಚ್ಛ ಭಾರತ್ ಮಿಷನ್ ನ ಇಂದಿನ ಮೂಲ ಉದ್ದೇಶವೆಂದರೆ ಎಲ್ಲರಿಗೂ ನೈರ್ಮಲ್ಯ ಸೌಲಭ್ಯಗಳನ್ನು ಸೃಷ್ಟಿಸುವುದು ಮತ್ತು ಬಯಲು ಶೌಚದ ಅನಾರೋಗ್ಯಕರ ಅಭ್ಯಾಸವನ್ನು ಸಂಪೂರ್ಣವಾಗಿ ತೊಡೆದು ಹಾಕುವುದು. ವಿದ್ಯಾರ್ಥಿಗಳೇ, ಈಗ ನಾವು ಸ್ವಚ್ಛ ಭಾರತ ಅಭಿಯಾನದ ಅಗತ್ಯತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನೀಡ್ ಆಫ್ ಸ್ವಚ್ಛ ಭಾರತ್ ಮಿಷನ್. ದ ನೀಡ್ ಫಾರ್ ಮೇಂಟೈನಿಂಗ್ the right cleanliness, sanitation and hygiene in any country, community is very essential. It is perhaps the most basic step for preventing the diseases. Young children are mainly affected by poor hygiene, cleanliness and diarrhea as well. Malnutrition are two leading causes of under 5 deaths in India. According to a study by WHO, lack of cleanliness leads to an annual loss of over rupees 6,500 every year to reach each Indian. Unhygienic surroundings are the main reason behind several diseases that are prevalent in the country. An report has said that currently, nearly 60% of India's population practice open defecation, which puts them at risk of diseases like cholera, diarrhea, typhoid. The water of river Ganga is also unsafe for bathing because it contains fecal coliform bacteria 120 times higher than the permitted levels in large amounts, and again the reason is open defecation in our country. World Bank report in 2006 also said that India loses 6.4 GDP annually because of the poor hygiene and sanitation. It is therefore imperative to have sanitation and hygiene
intact both at personal and community level to improve health of masses. ನಾವು ಸ್ವಚ್ಛ ಭಾರತ ಅಭಿಯಾನದ ಅಗತ್ಯತೆಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಯಾವುದೇ ದೇಶ ಸಮುದಾಯದಲ್ಲಿ ಸರಿಯಾದ ಶುಚಿತ್ವ, ನೈರ್ಮಲ್ಯ ಮತ್ತು ನೈರ್ಮಲ್ಯವನ್ನ ಕಾಪಾಡಿಕೊಳ್ಳುವ ಅಗತ್ಯತೆ ಬಹಳ ಅವಶ್ಯಕವಾಗಿದೆ. ಇದು ಬಹುಶಃ ರೋಗಗಳನ್ನ ತಡೆಗಟ್ಟುವ ಅತ್ಯಂತ ಮೂಲ ಹಂತವಾಗಿದೆ. ಹಾಗೆ ಚಿಕ್ಕ ಮಕ್ಕಳು ಮುಖ್ಯವಾಗಿ ಕಳಪೆ ನೈರ್ಮಲ್ಯ, ಶುಚಿತ್ವ ಮತ್ತು ಅತಿಸಾರದಿಂದ ಪ್ರಭಾವಿತರಾಗ್ತಾರೆ. ಮತ್ತು ಅಪೌಷ್ಟಿಕತೆಯ ಭಾರತದಲ್ಲಿ 5 ವರ್ಷದೊಳಗಿನ ಸಾವಿಗೆ 2 ಪ್ರಮುಖ ಕಾರಣಗಳಾಗಿವೆ. ಇಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಧ್ಯಯನದ ಪ್ರಕಾರ ಸ್ವಚ್ಛತೆಗಾಗಿ ಪ್ರತಿ ಭಾರತೀಯನಿಗೆ ಪ್ರತಿ ವರ್ಷ 6,500 ವಾರ್ಷಿಕವಾಗಿ ವ್ಯಯ ಮಾಡಲಾಗುತ್ತದೆ. ಹಾಗೆ ದೇಶದಲ್ಲಿ ಪ್ರಚಲಿತದಲ್ಲಿರುವ ಹಲವಾರು ರೋಗಗಳ ಹಿಂದೆ ನೈರ್ಮಲ್ಯವಿಲ್ಲದ ಸುತ್ತಮುತ್ತಲಿನ ಪ್ರದೇಶಗಳ ಮುಖ್ಯ ಕಾರಣವಾಗಿವೆ ಅಂತೇಳಿ. ಇಲ್ಲಿ UN ವರದಿ ಹೇಳುತ್ತೆ, ಪ್ರಸ್ತುತ ಭಾರತದ ಒಂದು ಜನಸಂಖ್ಯೆ ಸುಮಾರು 60 ಶತಕೋಟಿದಷ್ಟು ಪ್ರತಿಶತದಷ್ಟು ಜನರು ಬಯಲು ಶೌಚವನ್ನ ಮಾಡ್ತಾರೆ ಅಂತೇಳಿ. ಇದು ಅವರನ್ನ ಕಾಲರ, ಅತಿಸಾರ, ಟೈಫಾಯ್ಡ್ ನಂತಹ ರೋಗಗಳ ಅಪಾಯಕ್ಕೆ ತಳ್ಳುತ್ತದೆ ಅಂತೇಳಿ ಅದು ವರದಿ ಮಾಡಿದೆ. ಹಾಗೆ ಗಂಗಾ ನದಿಯ ನೀರು ಸ್ನಾನಕ್ಕೆ ಅಸುರಕ್ಷಿತವಾಗಿದೆ, ಏಕೆಂದ್ರೆ ಇದು ಫೋಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದೆ. ಮತ್ತು ಮತ್ತೊಂದು ಕಾರಣ ಅಂದ್ರೆ ನಮ್ಮ ದೇಶದಲ್ಲಿ ಬಯಲು ಶೌಚ ಅಂತ ಹೇಳಿ. 2006ರಲ್ಲಿ ವಿಶ್ವ ಬ್ಯಾಂಕ್ ವರದಿ ಕಳಪೆ ನೈರ್ಮಲ್ಯ ಮತ್ತು ನೈರ್ಮಲ್ಯದಿಂದಾಗಿ ಭಾರತ ವಾರ್ಷಿಕವಾಗಿ 6.4 GDPಯನ್ನ ಕಳೆದುಕೊಳ್ಳುತ್ತೆ ಅಂತ ಹೇಳಿ. ಹಾಗೆ ಆದ್ದರಿಂದ ಜನಸಾಮಾನ್ಯರ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ವೈಯಕ್ತಿಕ ಮತ್ತು ಸಮುದಾಯ ಮಟ್ಟದಲ್ಲಿ ನೈರ್ಮಲ್ಯ ಮತ್ತು ನೈರ್ಮಲ್ಯವನ್ನು ಹೊಂದಿರುವುದು ಇಲ್ಲಿ ಕಡ್ಡಾಯ ಅನ್ನೋದು ಇಲ್ಲಿ ತುಂಬಾ ಪ್ರಮುಖ. ನಂತರ ಟು ಪ್ರಮೋಟ್ ರೋಬಸ್ಟ್ ಮೇಂಟೆನೆನ್ಸ್ ಆಫ್ ಕ್ಲೀನ್ಲಿನೆಸ್, ದ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟ್ರಸಿ, Ministry of Human Resource Development, Government of India has flagged a leaflet, Swachh Bharat and Swachh Vidyalaya campaign, detailing the number of government schools without toilets, the average cost of constructions, maintenance and repair of toilet blocks, and inviting donor individuals or corporates or institutions. This is not a new initiative by current government. Earlier, UPA government also launched Nirmal Bharat Abhiyan, which became integral part of total sanitation campaign. The main aim of Nirmal Bharat Abhiyan was to provide universal household sanitation coverage by 2012, but it did not create the desired impact even though money poured from government coffers. So, Narendra Modi ji government led the launch of Clean India Mission on Mahatma Gandhi birthday with the aims to provide every rural family with a toilet by 2019. The program covers 4041 statutory towns of the country to clean their roads, streets and other public infrastructure. A woofing 3 million Indian students and government employees took part in this event. Apart from cleanliness and disease prevention, the Clean India campaign also led to notable economic development of the country. ಸ್ವಚ್ಛತೆಯ ನಿರ್ವಹಣೆಯನ್ನ ಉತ್ತೇಜಿಸಲು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ಭಾರತ ಸರ್ಕಾರವು ಸ್ವಚ್ಛ ಭಾರತ ಮತ್ತು ಸ್ವಚ್ಛ ವಿದ್ಯಾಲಯ ಅಭಿಯಾನವನ್ನ ಧ್ವಜವಿಲ್ಲದೆ ಸರ್ಕಾರಿ ಶಾಲೆಗಳ ಸಂಖ್ಯೆಯನ್ನು ವಿವರಿಸ್ತಾ ಹೋಗುತ್ತೆ. ಹಾಗೆ ಮತ್ತು ಶೌಚಾಲಯ ಬ್ಲಾಕ್ಗಳ ದುರಸ್ತಿ ಮತ್ತು ದಾನಿ ವ್ಯಕ್ತಿಗಳು ಅಥವಾ ಕಾರ್ಪೊರೇಟ್ಗಳ ಅಥವಾ ಸಂಸ್ಥೆಗಳನ್ನ ಇಲ್ಲಿ ಆಹ್ವಾನಿಸುವುದು. ಹಾಗೆ ಇದು ಪ್ರಸ್ತುತ ಸರ್ಕಾರದ ಹೊಸ ಉಪಕ್ರಮ ಅಲ್ದಿದ್ರು ಸಹ ಇಂದಿನ UPA ಸರ್ಕಾರವು ನಿರ್ಮಲ್ ಭಾರತ್ ಅಭಿಯಾನವನ್ನ ಆರಂಭಿಸಿತ್ತು ಅಂತೇಳಿ. ಇದು ಸಂಪೂರ್ಣ ನೈರ್ಮಲ್ಯ ಅಭಿಯಾನದ ಅವಿಭಾಜ್ಯ ಅಂಗವಾಗಿದೆ. ನಿರ್ಮಲ್ ಭಾರತ್ ಅಭಿಯಾನದ ಮುಖ್ಯ ಗುರಿ 2012ರ ವೇಳೆಗೆ ಸಾರ್ವತ್ರಿಕ ಗೃಹ ನೈರ್ಮಲ್ಯ ರಕ್ಷಣೆಯನ್ನು ಒದಗಿಸುವುದು. ಆದರೆ ಸರ್ಕಾರದ ಬೊಕ್ಕಸಿಂದ ಹಣ ಸುರಿದರೂ ಅದು ಅಪೇಕ್ಷಿತ ಪರಿಣಾಮವನ್ನ ಇದು ಸೃಷ್ಟಿಸಲಿಲ್ಲ ಅಂತ ಹೇಳಿ. ಆದ್ರಿಂದ ನರೇಂದ್ರ ಮೋದಿ ಅವರು ಸರ್ಕಾರವು ಮಹಾತ್ಮ ಗಾಂಧಿ ಹುಟ್ಟುಹಬ್ಬದಂದು ಸ್ವಚ್ಛ ಭಾರತ್ ಮಿಷನ್ ಅನ್ನ ಪ್ರಾರಂಭಿಸಿತು. ಬೀದಿಗಳು ಮತ್ತು ಇತರೆ ಸಾರ್ವಜನಿಕ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತನ್ನ ಕೊಡ್ತಾ ಹೋಗ್ತಾರೆ. ಹಾಗೆ
ಈ ಕಾರ್ಯಕ್ರಮದಲ್ಲಿ 3 ಮಿಲಿಯನ್ ಭಾರತೀಯ ವಿದ್ಯಾರ್ಥಿಗಳು ಮತ್ತು ಸರ್ಕಾರಿ ಉದ್ಯೋಗಿಗಳು ಭಾಗವಹಿಸಿದ್ರು. ಸ್ವಚ್ಛತೆ ಮತ್ತು ರೋಗ ತಡೆಗಟ್ಟುವಿಕೆಯ ಹೊರತಾಗಿ ಸ್ವಚ್ಛ ಭಾರತ ಅಭಿಯಾನವು ದೇಶದ ಗಮನಾರ್ಹ ಆರ್ಥಿಕ ಅಭಿವೃದ್ಧಿಗೆ ಇಲ್ಲಿ ಕಾರಣ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ಈಗ ನಾವು ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮದ ಮಾರ್ಗಸೂಚಿಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಮೊದಲನೇ ಪಾಯಿಂಟ್ಸ್ ನಾವು ನೋಡ್ತೀವಿ, ಹೌಸ್ ಹೋಲ್ಡ್ ಟಾಯ್ಲೆಟ್ಸ್ ಇನ್ಕ್ಲೂಡಿಂಗ್ ಕನ್ವರ್ಷನ್ ಆಫ್ ಇನ್ ಸ್ಯಾನಿಟರಿ ಲ್ಯಾಟ್ರಿನ್ಸ್ ಇಂಟು ಪೋರ್ ಫ್ಲಶ್ ಲ್ಯಾಟ್ರಿನ್ಸ್ ಅಂತೇಳಿ. ಅಂದ್ರೆ ಮನೆಯ ಶೌಚಾಲಯಗಳ ಒಂದು ನೈರ್ಮಲ್ಯಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಟ್ಟಿರ್ತಕ್ಕಂಥ ನಾವು ಇಲ್ಲಿ ಗಮನಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಕಮ್ಯುನಿಟಿ ಟಾಯ್ಲೆಟ್ಸ್ ಸಮುದಾಯ ಶೌಚಾಲಯಗಳು, ಪಬ್ಲಿಕ್ ಟಾಯ್ಲೆಟ್ಸ್ ಸಾರ್ವಜನಿಕ ಶೌಚಾಲಯಗಳು, ಹಾಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಘನತ್ಯಾಜ್ಯ ನಿರ್ವಹಣೆ, ಐಇಸಿ ಮತ್ತು ಪಬ್ಲಿಕ್ ಅವೇರ್ನೆಸ್ ಅಂದ್ರೆ ನಾವಿಲ್ಲಿ ಗಮನಿಸ್ತಾ ಬರ್ತೀವಿ ಸಾರ್ವಜನಿಕ ಜಾಗೃತಿ ಯಾವ ರೀತಿ ಆಗ್ಬೇಕು ಅಂತೇಳಿ. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ ನಾವು ಇನ್ಫಾರ್ಮೇಶನ್ ಅಂಡ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ ಅಂತ ಹೇಳಿ ನಾವು ಗಮನಿಸ್ತಕ್ಕಂಥದ್ದು ಇಲ್ಲಿ ಯಾವ ರೀತಿ ಬರುತ್ತೆ ಐಇಸಿ ಅಂತೇಳಿ. ಹಾಗೆ ಅದೇ ರೀತಿ ನಾವು ಸಾಮರ್ಥ್ಯ ನಿರ್ಮಾಣ ಮತ್ತು ಆಡಳಿತ ಮತ್ತು ಕಚೇರಿ ವೆಚ್ಚಗಳು, ಕೆಪಾಸಿಟಿ ಬಿಲ್ಡಿಂಗ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಆಫೀಸ್ ಎಕ್ಸ್ಪೆನ್ಸಸ್ ಅಂತೇಳಿ ನಾವು ಒಟ್ಟು 6 ಅಂಶಗಳನ್ನ ನಾವು ಸ್ವಚ್ಛ ಭಾರತ ಅಭಿಯಾನದ ಕಾರ್ಯಕ್ರಮಗಳ ಒಂದು ಮಾರ್ಗಸೂಚಿಗಳಾಗಿ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ವಿದ್ಯಾರ್ಥಿಗಳೇ, ಮೊದಲನೇ ಪಾಯಿಂಟ್ಸ್, ಹೌಸ್ ಹೋಲ್ಡ್ ಟಾಯ್ಲೆಟ್ಸ್ ಇನ್ಕ್ಲೂಡಿಂಗ್ ಕನ್ವರ್ಷನ್ ಆಫ್ ಇನ್ ಸ್ಯಾನಿಟರಿ ಲ್ಯಾಟ್ರಿನ್ಸ್ ಇಂಟು ಪೋರ್ ಫ್ಲಶ್ ಲ್ಯಾಟ್ರಿನ್ಸ್ ಅಂತೇಳಿ. ಇದಕ್ಕೆ ಸಂಬಂಧಿಸಿದಂತೆ ಅಂಶವನ್ನು ನಾವು ಗಮನಿಸಿದಾಗ, ಎ ಡ್ಯೂಲಿ ಕಂಪ್ಲೀಟೆಡ್ ಹೌಸ್ ಹೋಲ್ಡ್ ಸ್ಯಾನಿಟರಿ ಲ್ಯಾಟ್ರಿನ್ ಯೂನಿಟ್ ಶೆಲ್ ಕಂಪ್ರೈಸ್ ಆಫ್ ಎ ಸ್ಯಾನಿಟರಿ ಸಬ್ಸ್ಟ್ರಕ್ಚರ್ that safely confines human feces and eliminates the need for human handling before it is fully decomposed. Second one, a superstructure with water facility and a hand wash unit for cleaning and hand washing. The mission aims to ensure that all rural families have access to safe toilet and therefore safe technology options are an important component of toilet choice. There are various safe sanitation technologies available like the twin pit, septic tank with soak pit, EcoSan, bio toilets amongst others. ನಾವು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ನೈರ್ಮಲ್ಯದ ಉಪವಿನ್ಯಾಸ, ನೀರಿನ ಸೌಲಭ್ಯದೊಂದಿಗೆ ಒಂದು ಸೂಪರ್ ರಚನೆ, ಸ್ವಚ್ಛಗೊಳಿಸಲು ಮತ್ತು ಕೈ ತೊಳೆಯುವ ಘಟಕ, ಹೀಗೆ ಮಿಷನ್ ಎಲ್ಲಾ ಗ್ರಾಮೀಣ ಕುಟುಂಬಗಳ ಸುರಕ್ಷಿತ ಶೌಚಾಲಯಗಳಿಗೆ ಪ್ರವೇಶವನ್ನ ಹೊಂದಿದೆಯೇ ಎಂದು ಖಚಿತಪಡಿಸಿಕೊಳ್ಳುವ ಗುರಿಯನ್ನ ಹೊಂದಿದೆ ಅಂತೇಳಿ. ಮತ್ತು ಅದರಿಂದ ಸುರಕ್ಷಿತ ತಂತ್ರಜ್ಞಾನದ ಆಯ್ಕೆಗಳು ಶೌಚಾಲಯ ಆಯ್ಕೆಯ ಪ್ರಮುಖ ಅಂಶ. ಇಲ್ಲಿ ಟ್ವಿನ್ ಫಿಟ್, ಸೆಪ್ಟಿಕ್ ಟ್ಯಾಂಕ್ ವಿತ್ ಸೋಕ್ ಫಿಟ್, ಇಕೋಸ್ಯಾನ್, ಬಯೋ ಟಾಯ್ಲೆಟ್ ಸೇರಿದಂತೆ ವಿವಿಧ ಸುರಕ್ಷಿತ ನೈರ್ಮಲ್ಯ ತಂತ್ರಜ್ಞಾನಗಳಿವೆ. ಇವುಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಗ್ರಾಮೀಣ ಭಾಗದ ಕುಟುಂಬಗಳಿಗೆ ಇದು ನೆರವಾಗಲಿಕ್ಕೆ ತುಂಬಾ ಅನುಕೂಲ ಮಾಡಿಕೊಡ್ತಾ ಇದೆ. ಹಾಗೆ ನಾವು ಎರಡನೇ ಪ್ರಮುಖ ಅಂಶವಾಗಿ ಕಮ್ಯುನಿಟಿ ಟಾಯ್ಲೆಟ್ಸ್ ಅಂದ್ರೆ ಸಮುದಾಯ ಶೌಚಾಲಯಗಳ ಬಗ್ಗೆ ನಾವಿಲ್ಲಿ ಗಮನಿಸ್ತಾ ಹೋಗ್ತಾ ಇದೀವಿ. Community sanitary complexes comprising of an appropriate number of toilet seats, bathing cubicles, washing platforms, wash basins, etc. can be set up in the village at a location acceptable and accessible to all. Ordinarily, such complexes shall be constructed only when there is lack of land in the village for construction of household toilets and the community. Gram Panchayat owns up to the responsibility of their operation and maintenance and raises a specific demand for the same. Such complexes can be developed at public places, markets, bus stands, etc., where large scale congregation of people takes place. ಸೂಕ್ತ ಸಂಖ್ಯೆಯ ಶೌಚಾಲಯ ಆಸನಗಳು, ಸ್ನಾನದ ಕ್ಯೂಬಿಕಲ್ಗಳು, ತೊಳೆಯುವ ವೇದಿಕೆಗಳು, ವಾಶ್ ಬೇಸಿನ್ಗಳು ಇತ್ಯಾದಿಗಳನ್ನ ಒಳಗೊಂಡ ಸಮುದಾಯ ನೈರ್ಮಲ್ಯ ಸಂಕೀರ್ಣಗಳನ್ನ ಗ್ರಾಮದಲ್ಲಿ ಸ್ವೀಕಾರಾರ್ಹ ಮತ್ತು ಎಲ್ಲರಿಗೂ ಪ್ರವೇಶಿಸಬಹುದಾದ ಸ್ಥಳದಲ್ಲಿ ಸ್ಥಾಪಿಸಬಹುದು. ಸಾಧಾರಣವಾಗಿ ಅಂತಹ ಶೌಚಾಲಯಗಳನ್ನ ನಿರ್ಮಿಸಲು ಹಳ್ಳಿಯಲ್ಲಿ ಭೂಮಿಯ ಕೊರತೆ ಇದ್ದಾಗ
ಮತ್ತು ಅವುಗಳ ಕಾರ್ಯಾಚರಣೆ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನ ಸಮುದಾಯ ಗ್ರಾಮ ಪಂಚಾಯಿತಿ ಹೊಂದಿದಾಗ ಮತ್ತು ಅದಕ್ಕೆ ನಿರ್ದಿಷ್ಟ ಬೇಡಿಕೆಯನ್ನ ಎತ್ತಿದಾಗ ಮಾತ್ರ ಇಂತಹ ಸಂಕೀರ್ಣಗಳನ್ನ ನಿರ್ಮಿಸಲಾಗುತ್ತದೆ. ಹಾಗೆ ಅಂತಹ ಒಂದು ಸಂಕೀರ್ಣಗಳನ್ನ ಸಾರ್ವಜನಿಕ ಸ್ಥಳಗಳು, ಮಾರುಕಟ್ಟೆಗಳು, ಬಸ್ ನಿಲ್ದಾಣಗಳು ಇತ್ಯಾದಿಗಳಲ್ಲಿ ಅಭಿವೃದ್ಧಿ ಪಡಿಸಬಹುದು. ಅಲ್ಲಿ ದೊಡ್ಡ ಪ್ರಮಾಣದ ಜನರ ಒಂದು ಸಭೆ ಇರುತ್ತದೆ. ವಿದ್ಯಾರ್ಥಿಗಳೇ, ಕಮ್ಯುನಿಟಿ ಟಾಯ್ಲೆಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಪಬ್ಲಿಕ್ ಟಾಯ್ಲೆಟ್ಸ್ ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕೇರ್ ಶುಡ್ ಬಿ ಟೇಕನ್ ಟು ಎನ್ಶ್ಯೂರ್ ದಟ್ ಪಬ್ಲಿಕ್ ಟಾಯ್ಲೆಟ್ಸ್ ಹ್ಯಾವ್ adequate provision for men, women and facilities for the disabled, ramp provision and braille signage and wherever necessary. Central government initiative for the construction of public toilets and urinals will be in the form of 40% grant VGF for each toilet block constructed. All public toilets and urinals constructed under SBM must have a minimum 5-year maintenance contract. Urban or village should ensure that for the convenience of the public at every public banks, post office, bus stops, petrol pumps, metro stations, hospitals, restaurants, schools, health centers, Anganwadis, citizen centers, there should be at least one public toilet available and that the facility should be kept functional and open for public use. ಅಗತ್ಯವಿರುವಲ್ಲಿ ಸಾರ್ವಜನಿಕ ಶೌಚಾಲಯಗಳು ಪುರುಷರು, ಮಹಿಳೆಯರಿಗೆ ಮತ್ತು ವಿಕಲಚೇತನರಿಗೆ ಸೌಲಭ್ಯಗಳನ್ನು ಒದಗಿಸುವುದನ್ನ ಖಾತ್ರಿಪಡಿಸಿಕೊಳ್ಬೇಕು. ಯಾಕೆಂದ್ರೆ ಇಲ್ಲಿ ಸಾರ್ವಜನಿಕ ಶೌಚಾಲಯಗಳು ಮತ್ತು ಮೂತ್ರಾಲಯಗಳ ನಿರ್ಮಾಣ ಕೇಂದ್ರ ಸರ್ಕಾರದ ಪ್ರೋತ್ಸಾಹಕವು ಪ್ರತಿ ಶೌಚಾಲಯ ಬಳಕೆಗಾಗಿ 40% ಅನುದಾನ ಅಂಡ್ VGF ರೂಪದಲ್ಲಿರುತ್ತೆ. ಮತ್ತೆ SBM ಅಡಿಯಲ್ಲಿ ನಿರ್ಮಿಸಲಾಗಿರ್ತಕ್ಕಂಥ ಎಲ್ಲಾ ಸಾರ್ವಜನಿಕ ಶೌಚಾಲಯಗಳು ಮತ್ತು ಮೂತ್ರಾಲಯಗಳು ಕನಿಷ್ಠ 5 ವರ್ಷಗಳ ನಿರ್ವಹಣಾ ಒಪ್ಪಂದವನ್ನ ಹೊಂದಿರಬೇಕು. ಹಾಗೆ ನಗರ ಅಥವಾ ಗ್ರಾಮವು ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರತಿಯೊಂದು ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾಂಕುಗಳು, ಅಂಚೆ ಕಚೇರಿಗಳು, ಬಸ್ ನಿಲ್ದಾಣಗಳು, ಪೆಟ್ರೋಲ್ ಪಂಪ್ಗಳು, ಮೆಟ್ರೋ ನಿಲ್ದಾಣಗಳು, ಆಸ್ಪತ್ರೆಗಳು, ರೆಸ್ಟೋರೆಂಟ್ಗಳು, ಶಾಲೆಗಳು, ಆರೋಗ್ಯ ಕೇಂದ್ರಗಳು, ಅಂಗನವಾಡಿಗಳು, ನಾಗರಿಕ ಕೇಂದ್ರಗಳು. ಸೊ ಇಲ್ಲಿ ನಾವು ಟಾಯ್ಲೆಟ್ಗಳು ಇರುವುದನ್ನ ಖಚಿತಪಡಿಸಿಕೊಳ್ಬೇಕು ಅಂತೇಳಿ. ಕನಿಷ್ಠ ಒಂದು ಸಾರ್ವಜನಿಕ ಶೌಚಾಲಯ ಲಭ್ಯವಿದೆ ಮತ್ತು ಆ ಸೌಲಭ್ಯವನ್ನ ಕ್ರಿಯಾತ್ಮಕವಾಗಿ ಮತ್ತು ಸಾರ್ವಜನಿಕ ಬಳಕೆಗೆ ಮುಕ್ತವಾಗಿಡಬೇಕು ಅಂತೇಳಿ. ಈಗ ನಾವು ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ ಬಗ್ಗೆ ನೋಡ್ತಾ ಹೋಗೋಣ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ದ ಆಬ್ಜೆಕ್ಟಿವ್ ಆಫ್ SBM is to bring about improvement in the cleanliness, hygiene and the general quality of life in rural areas. Solid and liquid waste management is one of the key components of the program to create clean villages. To this end, it is essentially that the IEC intervention focus on solid and liquid waste management, so has to create a felt need for these activities among the population. This must lead to the setting up of systems for scientific disposal of waste in such a way that has a tangible impact on the population. SBM ಸ್ವಚ್ಛ ಭಾರತ್ ಮಿಷನ್ ನ ಉದ್ದೇಶ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತೆ, ನೈರ್ಮಲ್ಯ ಮತ್ತು ಸಾಮಾನ್ಯ ಜೀವನ ಗುಣಮಟ್ಟವನ್ನು ಸುಧಾರಿಸುವುದು, ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆ. ಸ್ವಚ್ಛ ಗ್ರಾಮಗಳನ್ನ ರಚಿಸುವ ಕಾರ್ಯಕ್ರಮದ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. ಈ ನಿಟ್ಟಿನಲ್ಲಿ IEC ಮಧ್ಯಸ್ಥಿಕೆಗಳು ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆ ಮೇಲೆ ಕೇಂದ್ರೀಕರಿಸುವುದು ಅತ್ಯಗತ್ಯವಾಗಿದೆ. ಇದರಿಂದಾಗಿ ಜನಸಂಖ್ಯೆಯಲ್ಲಿ ಈ ಚಟುವಟಿಕೆಗಳಿಗೆ ಅಗತ್ಯವನ್ನು ಸೃಷ್ಟಿಸುತ್ತಾ ಹೋಗುತ್ತೆ. ಇದು ಜನಸಂಖ್ಯೆಯ ಮೇಲೆ ಸ್ಪಷ್ಟವಾದ ಪರಿಣಾಮ ಬೀರುವ ರೀತಿಯಲ್ಲಿ ತ್ಯಾಜ್ಯವನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವ ವ್ಯವಸ್ಥೆಗಳ ಒಂದು ಸ್ಥಾಪನೆಗೆ ಕಾರಣವಾಗಬೇಕು ಅನ್ನೋದು ಇಲ್ಲಿ ಪ್ರಮುಖ ಅಂಶ. ಹಾಗೆ ಅದೇ ರೀತಿಯಾಗಿ ಇದು ನಾವು ಗಮನಿಸಿದ ಹಾಗೆ ಸಮುದಾಯ, ಗ್ರಾಮ ಪಂಚಾಯತ್ ಮುಂದೆ ಬರಲು ಪ್ರೇರೇಪಿಸಬೇಕು ಅಂತ ಹೇಳಿ ಇಂತಹ ವ್ಯವಸ್ಥೆಯನ್ನು ಬೇಡಿಕೆ ತರಲಿಕ್ಕೆ ಇಲ್ಲಿ ನಿರ್ವಹಿಸಬೇಕು ಅನ್ನೋದು ಇದು ಪ್ರಮುಖ ಅಂಶ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ಇದು ಒಂದು ಪ್ರಮುಖವಾಗಿರ್ತಕ್ಕಂತಹ ಅಂಶ.
ಐಇಸಿ ಅಂಡ್ ಪಬ್ಲಿಕ್ ಅವೇರ್ನೆಸ್ ಅಂದ್ರೆ ಇನ್ಫಾರ್ಮೇಶನ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ ಅಂತ ಏನಿದೆ ಅದು ಸಾರ್ವಜನಿಕರಿಗೆ ಅರಿವು ಮೂಡಿಸ್ತಕ್ಕಂತ ಕೆಲಸ ಆಗಬೇಕು. ಈ ಒಂದು ಸ್ವಚ್ಛ ಭಾರತ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನೋದು ಈ ಒಂದು ಪಾಯಿಂಟ್ಸ್ ನ ಮುಖ್ಯ ಉದ್ದೇಶ. ಅಂದ್ರೆ ಇದು ತುಂಬಾ ಪ್ರಮುಖ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತಾ ಇದೀವಿ. ಸೊ ದ ಸ್ವಚ್ಛ ಭಾರತ್ ಮಿಷನ್ is not about constructing toilets but aims at behavior change of the masses to adopt better sanitation practices. Therefore, information, education and communication strategies planning and their effective implementation is the key to the success of Swachh Bharat. Thus, IEC activities are not to be treated as standalone activity as a component of SBM Swachh Bharat Mission G, but the Swachh Bharat Mission G is largely about effective IEC to nudge communities into adopting safe and sustainable sanitation practices. ಹಾಗೆ ನಾವು ಈ ಒಂದು ಸ್ವಚ್ಛ ಭಾರತ ಮಿಷನ್ ಅನ್ನ ನಾವು ಶೌಚಾಲಯಗಳನ್ನ ನಿರ್ಮಿಸುವುದಲ್ಲ, ಆದರೆ ಉತ್ತಮ ನೈರ್ಮಲ್ಯ ಪದ್ಧತಿಗಳನ್ನ ಅಳವಡಿಸಿಕೊಳ್ಳಲು ಜನತೆಯ ನಡವಳಿಕೆ ಬದಲಾವಣೆಯ ಗುರಿಯನ್ನ ಇದು ಹೊಂದಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಆದ್ದರಿಂದ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ತಂತ್ರಗಳು, ಯೋಜನೆ ಮತ್ತು ಅವುಗಳ ಪರಿಣಾಮಕಾರಿ ಅನುಷ್ಠಾನವು ಸ್ವಚ್ಛ ಭಾರತದ ಯಶಸ್ಸಿನ ಕೀಲಿಯಾಗಿದೆ ಅಂತೇಳಿ. ಹೀಗಾಗಿ ಐಇಸಿ ಚಟುವಟಿಕೆಗಳನ್ನ SBM G ನ ಒಂದು ಘಟಕವಾಗಿ ಸ್ವತಂತ್ರ ಚಟುವಟಿಕೆಯಂತೆ ಪರಿಗಣಿಸಲಾಗುವುದಿಲ್ಲ. ಆದರೆ SBM ಸ್ವಚ್ಛ ಭಾರತ್ ಮಿಷನ್ G ಹೆಚ್ಚಾಗಿ ಸುರಕ್ಷಿತವಾದ ಮತ್ತು ಸುಸ್ಥಿರ ನೈರ್ಮಲ್ಯ ಪದ್ಧತಿಗಳನ್ನ ಅಳವಡಿಸಿಕೊಳ್ಳಲು, ಸಮುದಾಯಗಳಿಗೆ ತಲುಪಿಸಲು ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಪರಿಣಾಮಕಾರಿಯಾಗಿದೆ. ಸೊ ಹಾಗೆ ನಾವು ಇನ್ನು ಕೆಲವು ವಿಚಾರಗಳನ್ನ ನಾವು ಗಮನಿಸ್ತಾ ಬರ್ತೀವಿ. ಸೊ ಇಲ್ಲಿ 6.22 SBM ಅಂತೇಳಿ ಅಡಿಯಲ್ಲಿ ಕೇಂದ್ರ ನಿಧಿಯ ಹಂಚಿಕೆಯಲ್ಲಿ 8% ಅನ್ನು ಐಇಸಿ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಚಟುವಟಿಕೆಗಳಿಗೆ ಬಳಸಬೇಕು ಅಂತೇಳಿ. ಹಾಗೆ 3% ಪಾನ್ ಇಂಡಿಯಾ ಅಭಿಯಾನ ಕೇಂದ್ರ ಮಟ್ಟದಲ್ಲಿ ಬಳಸಬೇಕು. ಇದು ನೈರ್ಮಲ್ಯ ಮತ್ತು ಶುಚಿತ್ವದ ಕುರಿತು ರಾಷ್ಟ್ರೀಯ ಆದ್ಯತೆಗಳನ್ನ ಇದು ಎತ್ತಿ ತೋರಿಸುತ್ತೆ ಅನ್ನೋದು ನಾವಿಲ್ಲಿ ಗಮನಿಸ್ತಾ ಹೋಗ್ತಾ ಇದೀವಿ. ಕೆಪಾಸಿಟಿ ಬಿಲ್ಡಿಂಗ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಆಫೀಸ್ ಎಕ್ಸ್ಪೆನ್ಸಸ್. This component is for building capacities of stakeholders and sanitation workers. The Swachhagrahis Sen members of Panchayat Raj institutions, VWSOCs, functionaries of BPMU, DWSM, ASHA, Anganwadi workers, SHG, members, Masons, CSO, NGOs, etc. The training may be on various approaches of IEC promoting behavioral change, including and triggering IPC and house communication, etc. Masonry work, plumbing, construction and maintenance of toilets, and for solid and liquid waste management works. ಈ ಘಟಕ ಹೇಳುತ್ತೆ ಮಧ್ಯಸ್ಥಗಾರರ ಮತ್ತು ನೈರ್ಮಲ್ಯ ಕೆಲಸಗಾರರ ಸಾಮರ್ಥ್ಯಗಳನ್ನು ನಿರ್ಮಿಸಲು ಸ್ವಚ್ಛಗ್ರಾಹಿಗಳು, ಸೇನೆ, ಪಂಚಾಯತ್ ರಾಜ್ ಸಂಸ್ಥೆ ಸದಸ್ಯರು, ಗ್ರಾಮೀಣ ನೀರು ನೈರ್ಮಲ್ಯ ಸಮಿತಿಗಳು, ಕಾರ್ಯಕ್ರಮ ನಿರ್ವಹಣಾ ಘಟಕಗಳು, ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಅಭಿಯಾನ, ಮಾನ್ಯತೆ ಪಡೆದ ಸಾಮಾಜಿಕ ಆರೋಗ್ಯ ಕಾರ್ಯಕರ್ತೆ, ಆಶಾ, ಹೆಲ್ತ್ ಅಕ್ರೆಡಿಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್, ಅಂಗನವಾಡಿ ಕಾರ್ಯಕರ್ತೆಯರು, ಮತ್ತೆ SHG ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಸ್ವಸಹಾಯ ಗುಂಪುಗಳ ಸದಸ್ಯರು, ಮೇಸ್ತ್ರಿಗಳು, CSO ಕೇಂದ್ರ ಅಂಕಿ ಅಂಶಗಳ ಅಧಿಕಾರಿಗಳು, ಮತ್ತೆ NGO ಸರ್ಕಾರೇತರ ಸಂಸ್ಥೆಗಳು, ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಇತ್ಯಾದಿ, ಪ್ರಚೋದಕ CIS, IPC ಮತ್ತು ಮನೆ ಮನೆಗೆ ಸಂವಹನ ಇತ್ಯಾದಿ, ಕಲ್ಲಿನ ಕೆಲಸ, ಕೊಳಾಯಿ ನಿರ್ಮಾಣ, ಶೌಚಾಲಯಗಳ ನಿರ್ವಹಣೆ ಮತ್ತು ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ಕೆಲಸಗಳು ಸೇರಿದಂತೆ ನಡವಳಿಕೆಯ ಬದಲಾವಣೆಯನ್ನು ಉತ್ತೇಜಿಸುವ ಒಂದು ಏನು ಇನ್ಫಾರ್ಮೇಶನ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್, ಇದು ಪ್ರಮುಖ ವಿವಿಧ ವಿಧಾನಗಳನ್ನ ಇದು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಸೊ ಹಾಗೆ ನಾವು ಇನ್ನು ಒಂದು ಹೆಜ್ಜೆ ಮುಂದೆ ಹೋದ್ರೆ ಕೇಂದ್ರ ಮತ್ತು ರಾಜ್ಯ ಮಟ್ಟದ ತರಬೇತಿ ಸಂಸ್ಥೆಗಳು, ಸಂಪನ್ಮೂಲ ಕೇಂದ್ರಗಳು, ಪ್ರಮುಖ ಸಂಪನ್ಮೂಲ ಕೇಂದ್ರಗಳ ಇವುಗಳಲ್ಲಿ ಅನೇಕವು ಕೇಂದ್ರೀಯವಾಗಿ ಎಂಪನೇಲ್ ಮಾಡಲ್ಪಟ್ಟಿವೆ ಅಂತೇಳಿ, ಮತ್ತು ರಾಜ್ಯಗಳು ಮತ್ತು ಜಿಲ್ಲೆಗಳಿಂದ ನೇರವಾಗಿ ಪೂರ್ವ ನಿರ್ಧರಿತ ದರಗಳಲ್ಲಿ ಜಿಲ್ಲಾ ಸಂಪನ್ಮೂಲ ಕೇಂದ್ರಗಳು ಮತ್ತು ಎಂಪನೇಲ್ಡ್
ಸೊ ಇಲ್ಲಿ NGO, CBO ಅಂತ ಏನ್ ಕರಿತೀವಿ, ಸಮುದಾಯ ಆಧಾರಿತ ಸಂಸ್ಥೆಗಳು ಮತ್ತು ಏಜೆನ್ಸಿಗಳೊಂದಿಗೆ ನೇರವಾಗಿ ತೊಡಗಿಸಿಕೊಳ್ಳಬಹುದು. ಸಾಮರ್ಥ್ಯ ತರಬೇತಿಯಲ್ಲಿ ಅನುಭವವನ್ನು ಅಂತಹ ತರಬೇತಿಗೆ ತೊಡಗಿಸ್ಕೊಳ್ಬೇಕು ಅನ್ನೋದು ಈ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಒಂದು ಪ್ರಮುಖ ಅಂಶ ಅನ್ನೋದು ನಾವು ಇದರಲ್ಲಿ ಗಮನಿಸ್ತಾ ಹೋಗ್ಬೋದು. ಕನ್ಕ್ಲೂಷನ್. Swachh Bharat Mission is one of the critical links towards economic success of India. This mission cannot be successful without the support of each and every Indian. PM also asserted that Swachh Bharat Abhiyan should be a combined effort of government as well as people. Swachh Bharat Mission will financially benefit each and every citizen of India. It is the responsibility of every citizen of India to make this mission successful till 150th birth anniversary of Mahatma Gandhi to October 2019. ಸ್ವಚ್ಛ ಭಾರತ ಮಿಷನ್ ಭಾರತದ ಆರ್ಥಿಕ ಯಶಸ್ಸಿನ ಒಂದು ಪ್ರಮುಖ ಕೊಂಡಿಯಾಗಿದೆ. ಪ್ರತಿಯೊಬ್ಬ ಭಾರತೀಯನ ಬೆಂಬಲವಿಲ್ಲದೆ ಈ ಮಿಷನ್ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಚ್ಛ ಭಾರತ ಅಭಿಯಾನವು ಸರ್ಕಾರ ಹಾಗೂ ಜನರ ಸಂಯೋಜಿತ ಪ್ರಯತ್ನವಾಗಿರಬೇಕು ಎಂದು ಪ್ರಧಾನಿ ಪ್ರತಿಪಾದಿಸಿದ್ದಾರೆ. ಸ್ವಚ್ಛ ಭಾರತ ಮಿಷನ್ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಆರ್ಥಿಕವಾಗಿ ಪ್ರಯೋಜನವನ್ನ ನೀಡುತ್ತೆ. 2 ಅಕ್ಟೋಬರ್ 2019 ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮ ದಿನಾಚರಣೆಯವರೆಗೆ ಈ ಕಾರ್ಯಾಚರಣೆಯನ್ನ ಯಶಸ್ವಿಗೊಳಿಸುವುದು ಭಾರತದ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿಯಾಗಿದೆ. ಥ್ಯಾಂಕ್ ಯು.